4 ಜನ ಫ್ರೆಂಡ್ಸ್ 10th ಪಾಸ್ ಆಗಿದ್ ಕೂಡಲೇ ಒಂದು ಹೋಟೆಲ್ ಅಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಆಗ ಅವರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ, ನಾವು ಇದೇ ಹೋಟ್ಲಲ್ಲಿ 40 ವರ್ಷ ಆದ್ಮೇಲೆ ಎಲ್ಲರೂ ಸೇರೋಣ, ಯಾರು ಕೊನೆಯಲ್ಲಿ ಬರ್ತಾರೋ ಅವರೇ ಬಿಲ್ ಪೇ ಮಾಡ್ಬೇಕು ಅಂತ ಕೂಡ ಮಾತಾಡ್ಕೊಂಡಿರ್ತಾರೆ. ಆ ಹೋಟ್ಲಲ್ಲಿ ಸರ್ವ್ ಮಾಡ್ತಿರೋಂತ ವ್ಯಕ್ತಿ ಕೇಳಿಸ್ಕೊಂಡು ಅವ್ರು ಹೇಳ್ತಾರೆ, ನಾನು ಕೂಡ ಏನಾದ್ರು ಇದ್ರೆ ನಿಮ್ಮ ಪಾರ್ಟಿನ ನಾನು 40 ವರ್ಷ ಆದ್ಮೇಲೆ ನೋಡ್ತೀನಿ ಅಂತಾರೆ. 40 ವರ್ಷ ಕಳೆದ ನಂತರ ಮೊದಲನೇ ವ್ಯಕ್ತಿ ಆ ಜಾಗಕ್ಕೆ ಬರ್ತಾರೆ. ಆ ಹೋಟೆಲ್ ಆಗ 5 ಸ್ಟಾರ್ ಹೋಟ್ಲ್ ಆಗಿರುತ್ತೆ. ಅದನ್ನ ನೋಡಿ ಶಾಕ್ ಆಗ್ತಾರೆ. ಆಗ ಒಬ್ರು ವ್ಯಕ್ತಿ ಬಂದ್ ಹೇಳ್ತಾರೆ, ಸರ್ ನಾನು ಗುರ್ತಿದ್ದೀನ, 40 ವರ್ಷದ ಹಿಂದೆ ನಾನು ನಿಮ್ಗೆ ಸರ್ವ್ ಮಾಡ್ತಿದ್ನಲ್ಲ, ನಾನೇ ಆ ವ್ಯಕ್ತಿ, ಇವತ್ತು ಈ ಹೋಟೆಲ್ ಓನರ್ ಆಗಿದ್ದೀನಿ ಅಂತಾರೆ. ಅದೇ ಸಮಯಕ್ಕೆ 2ನೇ ಫ್ರೆಂಡ್ ಬರ್ತಾರೆ. ಅವರು ಬಿಸ್ನೆಸ್ ಜಾಬ್ ಕೆಲ್ಸದ ಬಗ್ಗೆ ಮಾತಾಡ್ತಿರುವಾಗೆ 3ನೇ ಫ್ರೆಂಡ್ ಕೂಡ ಬರ್ತಾರೆ. ಆ 3 ಜನ ತುಂಬಾ ಸಮಯ ವೇಟ್ ಮಾಡ್ತಾರೆ, ಆದ್ರೂ ಕೂಡ 4ನೇ ಫ್ರೆಂಡ್ ಬರದೇ ಇಲ್ಲ. ಆಗ ಅಲ್ಲಿರುವಂತ ಹೋಟೆಲ್ ಓನರ್ ಬಂದ್ ಹೇಳ್ತಾರೆ, ನೀವು ಊಟ ಮಾಡ್ತೀರಿ, ಮಾಡುವಂತ ಸಮಯದಲ್ಲಿ ನಿಮ್ಮ 4ನೇ ಫ್ರೆಂಡ್ ಕೂಡ ಬಂದ್ ಜಾಯಿನ್ ಆಗ್ತಾರೆ ಅಂತಾರೆ. ಸರಿ ಅಂತ ಅವರೆಲ್ಲರೂ ಊಟ ಆರ್ಡರ್ ಮಾಡ್ತಾರೆ, ಊಟ ಮಾಡ್ತಿರ್ತಾರೆ. ಆದ್ರೂ ಕೂಡ ಆ 4ನೇ ಫ್ರೆಂಡ್ ಬರದೇ ಇಲ್ಲ. ಆ 3 ಜನಕ್ಕೂ ಕೋಪ ಬರುತ್ತೆ, ಬಿಲ್ ಪೇ ಮಾಡ್ಬೇಕು ಅಂತ ಏನೋ ಬಂದಿಲ್ಲ, ಅಥವಾ ನಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಇಷ್ಟ ಇಲ್ವೇನೋ, ಹಾಗಾಗಿ ಬಂದಿಲ್ವೇನೋ ಅಂತ ಎಲ್ಲ ಮಾತಾಡ್ಕೊಂತಾರೆ. ಬಿಲ್ ಪೇ ಮಾಡಕ್ ಹೋಗುವಾಗ ಅವ್ರು ಹೇಳ್ತಾರೆ, ಸರ್ ನಿಮ್ ಬಿಲ್ ಆಲ್ರೆಡಿ ಪೇ ಆಗಿದೆ ಅಂತಾರೆ. ಆಗ ಹೋಟ್ಲಿಂದ ಆಚೆ ಬರ್ತಿರ್ತಾರೆ. ಆ 4ನೇ ವ್ಯಕ್ತಿಗೆ ಬೈಕೊಂಡೇ ಬರ್ತಾರೆ. ಸಡನ್ ಆಗಿ ಒಬ್ರು ತುಂಬಾ ಹೆಂಗಾಗಿರುವಂತ ವ್ಯಕ್ತಿ ಗೌರ್ಮೆಂಟ್ ಗಾಡಿಲಿ ಬರ್ತಾರೆ. ಬಂದು ಆ 3 ಜನ ವ್ಯಕ್ತಿಗಳ ಕಾಲ್ಗೂ ಬಿದ್ದು ಆಶೀರ್ವಾದ ತಗೊಂತಾರೆ. ಆ 3 ಜನಕ್ಕೂ ಆಶ್ಚರ್ಯ ಆಗುತ್ತೆ, ಯಾರು ಈ ವ್ಯಕ್ತಿ ಅಂತ. ಆಗ ಹುಡುಗ ಹೇಳ್ತಾನೆ, ಸರ್ ನಿಮ್ಮ 4ನೇ ಫ್ರೆಂಡ್ ಇದಾರಲ್ಲ, ಅವರ ಮಗ ನಾನು. ನಮ್ಮ ತಂದೆ ಒಬ್ರು ಟೀಚರ್ ಆಗಿದ್ರು, ನನ್ನನ್ನ ಕಲೆಕ್ಟರ್ ಆಗಿ ಮಾಡಿದ್ದಾರೆ. ಅವರು ಲಾಸ್ಟ್ ಮಂತ್ ತೀರ್ಕೊಂಡ್ರು. ಅವ್ರ ಕೊನೆ ಟೈಮ್ ಅಲ್ಲಿ ಅವ್ರು ಹೇಳಿದ್ರು, ಇವತ್ತಿನ ದಿನ ನನ್ನ 3 ಫ್ರೆಂಡ್ಸ್ ಬರ್ತಾರೆ, ಅವ್ರ ಮರಿದಿರ ನಿನ್ ಭೇಟಿ ಆಗು, ಅವರ ಬಿಲ್ ಎಲ್ಲ ನೀನೇ ಪೇ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಿಮ್ಮನ್ನೆಲ್ಲ ಭೇಟಿ ಆಗಿ ಬಂದಿದ್ದೀನಿ ಸರ್ ಅಂತ ಹೇಳ್ತಾರೆ. ಅಲ್ಲಿರುವಂತ 3 ಜನಕ್ಕೂ ಅದನ್ನ ಕೇಳಿ ಕಣ್ಣಲ್ಲಿ ನೀರ್ ಬರುತ್ತೆ. ಆಗ ಅಲ್ಲಿರುವಂತ 3 ಜನನು ಅನ್ಕೊಂತಾರೆ, ನಾವ್ ಯಾಕೆ 40 ವರ್ಷದವರೆಗೂ ಕಾಯ್ದ್ರಿ, ನಾವ್ ಯಾಕೆ 40 ದಿನ ಆದ್ಮೇಲೆ ಮೀಟ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಫ್ರೆಂಡ್, ನಮ್ಮ ಸಮಯ ಎಲ್ಲಿವರೆಗೂ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಯಾರಾದ್ರೂ ನಿಮ್ಮ ಸ್ನೇಹಿತರನ್ನ ಮೀಟ್ ಆಗ್ಬೇಕು ಅಂತ ಅಂದ್ರೆ ಈಗಲೇ ಹೋಗಿ ಮೀಟ್ ಆಗಿ, ಅವ್ರಿಗೆ ಈ ರೀಲ್ ನ ಶೇರ್ ಮಾಡಿ, ಟ್ಯಾಗ್ ಮಾಡಿ. ಸಮಯ ವ್ಯಕ್ತಿ 2 ಇರುವಾಗೆ ನೀವು ಅವ್ರನ್ನ ಭೇಟಿಯಾಗಿ. ಥ್ಯಾಂಕ್ ಯು.